ನನ್ನ ಹತ್ರ 15,000 ಬಂದೂಕುಗಳಿವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ. 2028ರ ಚುನಾವಣೆಯಲ್ಲಿ 224 ಸೀಟ್ ಗೆದ್ದು ನಾನೇ ರಾಜ್ಯದ ಸಿಎಂ ಆಗ್ತೀನಿ. ಹೀಗಂತ ಅಬ್ಬರಿಸ್ತಾ ಇದ್ದ ಬೆಳಗಾವಿಯ ಶಿವಾನಂದನ ಆಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. 4,500 ಕೋಟಿಯಷ್ಟು ಬೃಹತ್ ಜಾಲವನ್ನ ಭೇದಿಸಿರೋ ಅಧಿಕಾರಿಗಳು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿಂದ ಬಂದ ಟೆಕ್ನಿಕಲ್ ಟೀಮ್ ಇದೀಗ ಕರಾಳ ಜಾಲದ ಬೆನ್ನಹತ್ತಿದೆ. ಈ ಪ್ರಕರಣಕ್ಕೆ ಇದೀಗ ಸಿಐಡಿನು ಎಂಟ್ರಿ ಕೊಟ್ಟಿದೆ. ನಾನು ನನ್ನಗೋಸ್ಕರ ಬದುಕ್ತೀನಿ. 2030ರಲ್ಲಿ ಈ ಜಗತ್ತಿಗೆ ಬಾಸ್ ಆಗ್ಬೇಕಂತ ಹೋಗ್ತಾ ಇದ್ದೀನಿ. ಇಡೀ ವರ್ಲ್ಡ್ ಅನ್ನು ಆಳ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆಶೆ ಇಟ್ಕೊಂಡಿದ್ದೀನಿ. ನೀವು ನನಗೆ ಪ್ರೀತಿ ಕೊಡ್ರಿ, ನಾನು ನಿಮಗೆ ಸರ್ವ ಸುಖ ಕೊಡ್ತೇನೆ. ನನಗೆ ಯಾರು ದುಷ್ಮನ ಇಲ್ಲ ಈ ಜಗತ್ತು. ಬಟ್ ನಾನು ಕಲ್ತಿರೋದು ಈ ಜಗತ್ತಿನಲ್ಲಿ ಯಾರು ಕಲಿಯಕ್ಕೂ ಆಗೋಲ್ಲ. ನಾನು ಈ ಭಾರತ ದೇಶದಾಗ ಎಲ್ಲಿ ಕಾಲಿಟ್ಟರು ನನ್ನನ್ನು ಕಲಿಯಕ್ಕೆ 10, 15, 20 ಕಾಲ ಬರ್ತಾವೆ. ಈ ಜಗತ್ತಿನಾಗ ನನ್ನಷ್ಟು ದೊಡ್ಡ ವ್ಯಕ್ತಿ ಯಾರೂ ಇಲ್ಲ. ಎಲ್ಲರ ತಲೆಯಲ್ಲಿ ಒಂದೇ ಇದೆ, ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಯಾರು, ಇಷ್ಟು ರೊಕ್ಕ ಎಲ್ಲಿಂದ ಕರ್ಸ್ಲಕತ್ತಾನು, ಇವ್ ಯಾರು. ಇದು ಬಿಟ್ಟರೆ ಜನಗಳಿಗೂ ಯಾವುದು ಏನೂ ಗೊತ್ತೂ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ ಎಸ್ ನಿಲನವರು. ನಾನು ಕಲಿಯುಗದ ಅವತಾರ ಪುರುಷ. ನಾನು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ. ನನ್ನ ಹತ್ರ 15,000 ಬಂದೂಕುಗಳಿವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಷ್ಟು ಓಪನ್ ಆಗಿ ಇದನ್ನು ಹೇಳ್ತಾ ಇದ್ದೇನೆ, ನಿಮಗೆ ತಿಳಿತಾ ಇಲ್ವಾ? 224 ಕ್ಷೇತ್ರಗಳನ್ನು ಗೆದ್ದು ಸಿಎಂ ಆಗ್ತೀನಿ, ನೋಡ್ತೀರಾ? 2028ಕ್ಕೆ ಮುಖ್ಯಮಂತ್ರಿ ಆಗಲೇನು ಹೇಳ್ರಿ? ಚಟ್ಕೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಅಬ್ಬಬ್ಬಾ, ಎಂಥ ಮಾತು, ಎಂಥ ಮಾತು! ಇಂಥ ಮಾತುಗಳನ್ನ ಕೇಳಿನೇ ಅದೆಷ್ಟೋ ಜನರು ಹಳ್ಳಕ್ ಬಿದ್ದಿದ್ದು. ಏನ್ ಗಟ್ಸಿದೆ ಗುರು ಇವನಿಗೆ ಅಂತ ತುಂಬಾ ಜನ ಮಾತಾಡಿಕೊಂಡಿದ್ದೂ ಇದೆ. ಇವನಾಡೋ ಮಾತುಗಳನ್ನ ಕೇಳಿ ಜನ ಇಂಪ್ರೆಸ್ ಆಗಿದ್ದೂ ಇದೆ. ಆದ್ರೆ ಹಾಗೆ ಇಂಪ್ರೆಸ್ ಆದ ಜನರಿಗೆ ಗೊತ್ತೇ ಆಗಿರಲಿಲ್ಲ ಈತ ಕಟ್ಟಿದ ಸಾಮ್ರಾಜ್ಯ ನೀರಿನ ಮೇಲಿನ ಗುಳ್ಳೆ ಥರದ್ದು. ಅದನ್ನ ಪೊಲೀಸರು ಅಧಿಕಾರಿಗಳು ಒಂದಲ್ಲ ಒಂದಿನ ಬಂದು ಛಿದ್ರ ಮಾಡ್ತಾರೆ ಅನ್ನೋದು ಜನರಿಗೆ ಗೊತ್ತೇ ಆಗಿರಲಿಲ್ಲ. ಆದ್ರೆ ಅಂಥದ್ದೇ ಪ್ರಕರಣ ಈಗ ನಡೆದುಬಿಟ್ಟಿದೆ. ಶಿವಾನಂದ ನೀಲಣ್ಣವರ್ ಅನ್ನೋ ವ್ಯಕ್ತಿ ಕಟ್ಟಿದ ಬೃಹತ್ ಸಾಮ್ರಾಜ್ಯವನ್ನ ಪೊಲೀಸರು ಭೇದಿಸಿದ್ದಾರೆ. 4,500 ಕೋಟಿ ಮೌಲ್ಯದ ದುಡ್ಡಿನ ಸಾಮ್ರಾಜ್ಯವನ್ನ ಪೊಲೀಸರು ಮತ್ತು ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಶಿವಾನಂದ ನೀಲಣ್ಣವರ ಮೇಲೆ ಕೇಳಿ ಬಂದಿರೋದು ಬರೋಬ್ಬರಿ 4,500 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಬೃಹತ್ ವಂಚನೆ ಆರೋಪ. ನಾನು ಕಲಿಯುಗದ ಅವತಾರ ಪುರುಷ. ನಾನು ಮನಸ್ಸು ಮಾಡಿದ್ರೆ 224 ಕ್ಷೇತ್ರನೂ ಗೆದ್ದು ಸಿಎಂ ಆಗ್ತೇನೆ, ಗೆದ್ದು ತೋರಿಸ್ಲಾ 2028ಕ್ಕೆ ಅಂತ ಹೇಳೋ ಈತ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಶಿವಾನಂದ ಎಸ್ ನೀಲಣ್ಣವರ್ ಅನ್ನೋ ಹೆಸರಿನ ಈ ವ್ಯಕ್ತಿ ತನ್ನನ್ನು ತಾನು ಅವತಾರ ಪುರುಷ ಅಂತ ಹೇಳಿಕೊಳ್ತಾನೆ. ಜಗತ್ತನ್ನ ಬದಲಾಯಿಸೋದಕ್ಕೆ ಬಂದಿದ್ದೀನಿ ಅಂತ ಬಿಲ್ಡಪ್ ಕೊಡ್ತಾನೆ. ಶಿವನ ಹೆಸರಲ್ಲಿ ಎಲ್ಲರನ್ನು ಮೋಡಿ ಮಾಡ್ತಾನೆ. ಈತ ಓದಿದ್ದು ಕಡಿಮೆ ಆದ್ರೂ ಮಾಡಿದ ದುಡ್ಡು ಮಾತ್ರ ಕಡಿಮೆ ಅಲ್ಲ, ಬರೋಬ್ಬರಿ 4,500 ಕೋಟಿ ರೂಪಾಯಿ. ಧೈರ್ಯವಂತನಿದ್ದೇನೆ, ಪಕ್ಕಾ ಗಂಡಸಿದ್ದೇನೆ. ಇದನ್ನೆಲ್ಲರೂ ತಿಳ್ಕೋಬೇಕು. ನಿಮ್ಮನ್ನೆಲ್ಲ ಗಂಡಸರನ್ನಾಗಿ ಮಾಡಲಿಕ್ಕೆ ಮತ್ತೆ ಬಂದಿದ್ದೇನೆ. ಗಂಡಸರಾಗಿ ನಿಲ್ಲಬೇಕು. ದುಡ್ಡಿಗೆ ಕಮ್ಮಿ ಇಲ್ಲ. ನಿಮ್ಮೆಲ್ಲರಿಗೂ ದುಡ್ಡನ್ನು ಹಂಚೋದಕ್ಕೆ ಅವಶ್ಯ ಇಟ್ಕೊಂಡಿದ್ದೇನೆ ನಾನು. ತಿಳ್ಕೊಳ್ರಿ, ಕಳ್ಕೊಳ್ರಿ. ಇದು ಇವತ್ತು ನಿಮಗೆ ತಿಳಿಲ್ಲ ಅಂತಂದ್ರೆ ನಮ್ಮ ಪೊಲೀಸರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೋ ಜನ ನನಗೆ ಭೇಟಿ ಆಗ್ತಾರೆ, ನೋಡ್ತಾರೆ, ಮಾತಾಡ್ತಾರೆ. ಅವ್ರಿಗೂ ಸಾಕಷ್ಟು ಕಷ್ಟಗಳಿದ್ದಾವೆ. ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಅವರು ಸಾಲ ಸೂಲ ಅಂತೇಳಿ ಒದ್ದಾಡಿ ವಿಲಿ ಒದ್ದಾಡಿ ಸಾಯ್ತಾ ಇದ್ದಾರೆ. ಯುವತಿಯರೇ, ಎಜುಕೇಶನ್ ಅಂತ ಸತ್ತು ಹೋಗಕ್ಕೆ ಹೋಗ್ಬೇಡ್ರಿ. ಎಜುಕೇಶನ್ ಒಳಗೆ ಏನೂ ದಮ್ಮ ಇಲ್ಲ. ಎಜುಕೇಶನ್ ಒಳಗೆ ಏನೂ ದಮ್ಮ ಇಲ್ಲ. ನಾ SSLC 2 ವರ್ಷ ಫೇಲ್, PUC 3 ವರ್ಷ ಫೇಲ್. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ, ನಾನು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನಿ ಅಂತ ಬೊಬ್ಬೆ ಹೊಡೆದುಕೊಳ್ಳೋ ಈ ಶಿವಾನಂದ ನೀಲಣ್ಣವರ್ 45,000ಕ್ಕೂ ಅಧಿಕ ಜನರಿಗೆ ಉಂಡೆ ನಾಮ ತಿಕ್ಕಿದ್ದಾನೆ ಅನ್ನೋ ಮಾತಿದೆ. ಹೀಗಾಗಿ ಈತನ ಕಚೇರಿ ಮತ್ತು ಮನೆಗಳ ಮೇಲೆ ರೈಡ್ ಮಾಡಲಾಗಿತ್ತು. 2 ದಿನಗಳ ರೈಡ್ ನಂತರ ಶಿವಾನಂದ ನೀಲಣ್ಣವರ್ನನ್ನ ಬಂಧಿಸಲಾಗಿದೆ. ಹೀಗೆ ಬಂಧಿಸಿದಾಗ ಬೆಚ್ಚಿ ಬೀಳಿಸೋ ವಿಷಯಗಳು ಹೊರಬಿದ್ದಿದ್ದವು.
36% ಬಡ್ಡಿ ಆಮಿಷ, ಸಿಐಡಿಗೆ ಕೇಸ್, ತನಿಖೆ ಶುರು. ಇನ್ನು ಶಿವಾನಂದ ನಿಲನ್ನವರ್ ಬರೋಬ್ಬರಿ 45,000ಕ್ಕೂ ಹೆಚ್ಚು ಜನರಿಗೆ ವಂಚಿಸಿದ್ದಾನೆ ಅಂತ ಹೇಳಲಾಗ್ತಿದೆ. ಆ ಅನುಮಾನದಿಂದಲೇ ಬೆಳಗಾವಿಯಲ್ಲಿ ಅತಿದೊಡ್ಡ ರೇಡ್ ನಡೆದಿದೆ. ಶಿವಂ ಅಸೋಸಿಯೇಟ್ಸ್ ಹೆಸರಲ್ಲಿ ಜನರಿಂದ ಹಣ ಹೂಡಿಕೆ ಮಾಡಿಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಿದೆ. ಬ್ಯಾಂಕ್ಗಳು ವಾರ್ಷಿಕ 7%ನಿಂದ 8% ಬಡ್ಡಿ ನೀಡಿದರೆ, ಶಿವಾನಂದ ನಿಲನ್ನವರ್ ಜನರಿಗೆ ಬರೋಬ್ಬರಿ 36% ವಾರ್ಷಿಕ ಬಡ್ಡಿ ನೀಡುವುದಾಗಿ ಆಮಿಷವೊಡ್ಡಿ ಜನರಿಂದ ದುಡ್ಡು ವಸೂಲಿ ಮಾಡಿದ್ದ ಅಂತ ಹೇಳಲಾಗ್ತಿದೆ. ಕೇವಲ ಹಣದ ಚೈನ್ ಲಿಂಕ್ ಮೂಲಕ ಜನರನ್ನ ಮೋಸ ಮಾಡುವ ದಂಧೆ ಇದಾಗಿದ್ದು, ರಿಸರ್ವ್ ಬ್ಯಾಂಕ್ನ ಯಾವುದೇ ನಿಯಮಗಳನ್ನ ಪಾಲಿಸಿಲ್ಲ ಅಂತಾನೂ ತಿಳಿದು ಬಂದಿದೆ. ದುಪ್ಪಟ್ಟು ಲಾಭದ ಆಸೆಗೆ ಬಿದ್ದ ಮಾಜಿ ಸೈನಿಕರು ತಮ್ಮ ನಿವೃತ್ತಿ ಹಣವನ್ನ, ಮಹಿಳೆಯರು ತಮ್ಮ ತಾಳಿ ಅಡವಿಟ್ಟ ಹಣವನ್ನ ಇಲ್ಲಿ ಸುರಿದು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ಇನ್ನು ಇದು 4,500 ಕೋಟಿ ರೂಪಾಯಿಗಳ ಬೃಹತ್ ಹಗರಣವಾಗಿರೋದ್ರಿಂದ ಈ ಕೇಸನ್ನ ಪೊಲೀಸ್ ಇಲಾಖೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತರೇ ಖುದ್ದಾಗಿ ಈ ಕೇಸಿನ ಮೇಲ್ವಿಚಾರಣೆ ನಡೆಸ್ತಾ ಇದ್ದಾರೆ. ದುಡ್ಡಿನ ವ್ಯವಹಾರದ ಜೊತೆಗೆ 15,000 ಬಂದೂಕುಗಳ ಬಗ್ಗೆಯೂ ತನಿಖೆ ಚುರುಕುಗೊಂಡಿದೆ. ಪೊಲೀಸರು ಕೇಳ್ತಿರೋ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾಗಿರೋ ಶಿವಾನಂದ ನಿಲನ್ನವರ್ ಓಂ ನಮಃ ಶಿವಾಯ ಅನ್ನೋದನ್ನ ಬಿಟ್ಟು ಬೇರೇನೂ ಹೇಳ್ತಾ ಇಲ್ಲ. ಆದರೂ ಶಿವಾನಂದನ ಕರಾಳ ಸಾಮ್ರಾಜ್ಯದ ಅಷ್ಟು ರಹಸ್ಯಗಳನ್ನ ಹೊರಗೆಳೆಯುವುದಕ್ಕೆ ಅಂತಾನೆ ಸಿಐಡಿಯನ್ನು ಎಂಟ್ರಿ ಕೊಟ್ಟಿದೆ. ಓಂ ನಮಃ ಶಿವಾಯ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಖುಷಿ ಸಿಗಲಿ. ಭಾರತ ದೇಶದ ಎಲ್ಲ ಜನರು, ಎಲ್ಲ ನಾಗರಿಕರು ಖುಷಿಯಾಗಿ ನಗರಕ್ಕೆ ಜೀವನ ಮಾಡಲಿ. ನಿಮ್ಮ ಮೇಲೆ 4,000 ಕೋಟಿ ರೂಪಾಯಿ ಮಾಡಿದ್ರೆ ಅಂತ ಇದೆ. ಅದು ಸತ್ಯನೋ ಸುಳ್ಳು ಹೇಳುವಂತ. ಸ್ಥಳ ಮಹಜರು ಪ್ರಕ್ರಿಯೆ ಚುರುಕು, ಹಲವು ಕಡೆಗಳಲ್ಲಿ ತೀವ್ರ ಶೋಧ. ಇನ್ನು ಶಿವಾನಂದ ನಿಲನ್ನವರ್ ಬಂಧನದ ಬೆನ್ನಲ್ಲೇ ಪೊಲೀಸರು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಚುರುಕುಗೊಳಿಸಿದ್ರು. ಶಿವಾನಂದನ ಕಚೇರಿ, ಅಪಾರ್ಟ್ಮೆಂಟ್ ಹಾಗೂ ಫ್ಲಾಟ್ಗಳಲ್ಲಿ ಸ್ಥಳ ಮಹಜರು ಮಾಡಲಾಯಿತು. ಅಲ್ಲಿರುವ ರಹಸ್ಯ ಕೋಣೆಗಳನ್ನು ತಡಕಾಡಿದ ಪೊಲೀಸರು ಸ್ಫೋಟಕ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ರು. ಅಷ್ಟೇ ಅಲ್ಲ, ಶಿವಾನಂದನ ವಿಚಾರಣೆ ವೇಳೆಯೂ ಮಹತ್ವದ ಅಂಶಗಳು ಹೊರ ಬಿದ್ದಿವೆ ಅಂತ ಹೇಳಲಾಗ್ತಿದೆ. ಈ ಮನುಷ್ಯ, ಈ ಶಿವಾನಂದ ನಿಲನ್ನವರ್, ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡಕ್ಕೆ ನನಗೆ ಲೈನ್ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೆಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ, ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. ಈ ಫರ್ಮ್ ಈ ತರ ಕಲರ್ಫುಲ್ ಪ್ಯಾಂಪ್ಲೆಟ್ಸ್ನಲ್ಲಿ ನೀವು 1 ಲಕ್ಷ ಕೊಟ್ಟಿದ್ರೆ ತಿಂಗಳಕ್ಕೆ 3,000 ಬರುತ್ತೆ, ಈ ತರ 5 ಲಕ್ಷ ಇಟ್ಟಿದ್ರೆ 15,000 ಬರುತ್ತೆ ಅಂತ ಜನರಿಗೆ ಬಹಳ ಅಟ್ರಾಕ್ಟಿವ್ ಇದು ವಾಟ್ಸ್ಆ್ಯಪ್ನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು. ನಿನ್ನೆ ರಾತ್ರಿ ನಮಗೆ ದೂರು ಬಂದಿದೆ. ಆ ದೂರಿನ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿದೆ. ಸಾಕಷ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅವನು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಕೂಡ ನಡೆಸ್ತಾ ಇದ್ದ, ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಅದಕ್ಕೆ. ಆ ಡಿಜಿಟಲ್ ರಿಕವರಿ ಈಗ ನಮ್ಮ ಇನ್ವೆಸ್ಟಿಗೇಟರ್ಸ್ ತಂಡ ಈಗ ಈ ಪ್ರೆಸ್ ಮೀಟ್ ನಡೆಯುವಾಗ ಅದು ಆಲ್ರೆಡಿ ನಮ್ದು ಸರ್ಚ್ ಅಂಡ್ ಸೀಸರ್ ಎಲ್ಲ ನಡೀತಾ ಇದೆ. ಎಲ್ಲರಿಗೂ ಸುಖ ಕೊಟ್ಟಿದ್ದೀನಿ, ಪೊಲೀಸರ ಮುಂದೆ ಉಡಾಫೆ. ಇನ್ನು ಪೊಲೀಸ್ ಕಸ್ಟಡಿಯಲ್ಲಿರುವ ಶಿವಾನಂದ ಪೊಲೀಸರಿಗೆ ಉಡಾಫೆ ಉತ್ತರ ಕೊಡ್ತಿದ್ದಾನೆ ಅಂತ ಹೇಳಲಾಗ್ತದೆ. ನಾನು ಎಲ್ಲರಿಗೂ ಹಣ ಕೊಟ್ಟಿದ್ದೇನೆ, ಯಾರೂ ನನ್ನನ್ನು ಹಣ ಕೇಳೋದಿಲ್ಲ, ನಾನು ಎಲ್ಲರಿಗೂ ಸುಖ ಕೊಟ್ಟಿದ್ದೇನೆ, ನಾನೇನು ತಪ್ಪು ಮಾಡಿಲ್ಲ ಅಂತ ಉಡಾಫೆಯ ಉತ್ತರ ಕೊಡ್ತಿದ್ದಾನೆ ಅಂತ ಹೇಳಲಾಗ್ತದೆ. ಹೀಗಾಗಿ ಈತನ ದೊಡ್ಡ ಸಾಮ್ರಾಜ್ಯವನ್ನ ಪುಡಿಗಟ್ಟಲು ಟೆಕ್ನಿಕಲ್ ಟೀಮ್ ಕೂಡ ಎಂಟ್ರಿ ಕೊಟ್ಟಿದೆ. ಬೆಂಗಳೂರಿಂದ ಟೆಕ್ನಿಕಲ್ ಟೀಮ್ ಎಂಟ್ರಿ. ಹಾರ್ಡ್ ಡಿಸ್ಕ್ ಪರಿಶೀಲನೆ, ಡಿಜಿಟಲ್ ಸಾಕ್ಷ್ಯಗಳು ಸೀಸ್. ಇನ್ನು ಈ ಬೃಹತ್ ಹಗರಣವನ್ನ ಭೇದಿಸುವುದಕ್ಕಾಗಿ ಬೆಂಗಳೂರಿಂದ ವಿಶೇಷ ಆರ್ಥಿಕ ಅಪರಾಧ ತಂಡ ಮತ್ತು ಟೆಕ್ನಿಕಲ್ ಟೀಮ್ ಬೆಳಗಾವಿಗೆ ಎಂಟ್ರಿ ಕೊಟ್ಟಿದೆ. ಶಿವಾನಂದ ನಿಲನ್ನವರ ಕಚೇರಿಗಳು, ಮನೆಗಳಿಂದ ವಶಪಡಿಸಿಕೊಂಡಿರುವ ಕಂಪ್ಯೂಟರ್, ಹಾರ್ಡ್ ಡಿಸ್ಕ್ಗಳು, ಡಿಜಿಟಲ್ ದಾಖಲೆಗಳು, ಪೆನ್ ಡ್ರೈವ್ಗಳು ಹಾಗೂ ಮುಖ್ಯ ಸರ್ವರ್ಗಳನ್ನು ತಾಂತ್ರಿಕ ತಂಡ ತೀವ್ರವಾಗಿ ಪರಿಶೀಲಿಸುತ್ತಿದೆ. ಯಾವ ಯಾವ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ, ವಿದೇಶಿ ಬ್ಯಾಂಕ್ಗಳಿಗೆ ಹಣ ಹೋಗಿದೆಯಾ, ಎಲ್ಲಿಂದ ಎಷ್ಟು ಫಂಡ್ ಬಂದಿದೆ ಎಂಬ ಲೆಕ್ಕಾಚಾರವನ್ನ ಶೋಧಿಸುತ್ತದೆ. ಹೀಗಾಗಿ ಶಿವಾನಂದನಿಗೆ ಢವಢವ ಶುರುವಾಗಿದೆ. $3,700 ಚೆಕ್ಗಳು, ಬಾಂಡ್ ಪತ್ತೆ, ಬೆಚ್ಚಿಬಿದ್ದ ತನಿಖಾಧಿಕಾರಿಗಳು. ಇನ್ನು ಶಿವಾನಂದನ ಕಚೇರಿಯಲ್ಲಿ ಇಂಚಿಂಚು ಶೋಧ ನಡೆಸಿದ ಪೊಲೀಸರಿಗೆ ದಂಗು ಬಡಿಸುವಂತಹ ದಾಖಲೆಗಳು ಸಿಕ್ಕಿವೆ.
ಹೂಡಿಕೆದಾರರಿಗೆ ಭದ್ರತೆಗಾಗಿ ನೀಡಬೇಕಿದ್ದ ಬರೋಬ್ಬರಿ 3,700 ಖಾಲಿ ಚೆಕ್ಗಳು ಮತ್ತು ಸಾವಿರಾರು ಲೀಗಲ್ ಬಾಂಡ್ ಪೇಪರ್ಗಳನ್ನು ಕಚೇರಿಯ ರಹಸ್ಯ ಕೋಣೆಯಲ್ಲಿ ಬಚ್ಚಿಡಲಾಗಿತ್ತು. ಈ ದಾಖಲೆಗಳೆಲ್ಲವೂ ಇದೀಗ ತನಿಖಾಧಿಕಾರಿಗಳಿಗೆ ಸಿಕ್ಕಿವೆ. ಆ ಎಲ್ಲ ದಾಖಲೆಗಳನ್ನು ನೋಡಿದ ಅಧಿಕಾರಿಗಳಿಗೆ ಈತ ಎಷ್ಟೊಂದು ವ್ಯವಸ್ಥಿತವಾಗಿ ಜನರನ್ನ ತನ್ನ ಜಾಲದಲ್ಲಿ ಸಿಲುಕಿಸಿದ್ದ ಅನ್ನೋದು ಗೊತ್ತಾಗಿತ್ತು. ಎಲ್ಲವನ್ನು ಜಪ್ತಿ ಮಾಡಿದ ಅಧಿಕಾರಿಗಳು 3,700 ಚೆಕ್ಗಳ ಮೂಲ ಕೆದಕ್ತಾ ಇದೆ. ಇದು ಶಿವಾನಂದನ ಸಾಮ್ರಾಜ್ಯದ ಬುಡವನ್ನೇ ಅಲ್ಲಾಡಿಸುತ್ತಿದೆ. 50 ಕೋಟಿ ಬೃಹತ್ ಮೊತ್ತ ಈ ವಾರ ಹೂಡಿಕೆ ಆಗ್ತಿತ್ತ. ಇನ್ನೊಂದು ಸ್ಫೋಟಕ ವಿಚಾರ ಅಂದ್ರೆ, ಒಂದು ವೇಳೆ ಜಿಲ್ಲಾಡಳಿತದ ಈ ದಾಳಿಯನ್ನ ಕೇವಲ ಒಂದು ವಾರ ತಡ ಮಾಡಿದ್ದರೂ ಬೆಳಗಾವಿಯ ಮುಗ್ಧ ಜನರ ಮತ್ತಷ್ಟು ಹಣ ಈತನ ಪಾಲಾಗ್ತಾ ಇತ್ತು ಅನ್ನೋ ಸ್ಫೋಟಕ ವಿಚಾರ ಹೊರಬಿದ್ದಿದೆ. ಹೌದು, ತನಿಖೆ ವೇಳೆ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಇದೇ ವಾರ ಹೊಸ ಹೂಡಿಕೆದಾರರಿಂದ ಬರೋಬ್ಬರಿ 50 ಕೋಟಿ ರೂಪಾಯಿಗಳನ್ನ ಶಿವಂ ಅಸೋಸಿಯೇಟ್ಸ್ಗೆ ಹೂಡಿಕೆ ಮಾಡಿಕೊಳ್ಳಲು ಎಲ್ಲ ಪ್ಲಾನ್ ಮಾಡಲಾಗಿತ್ತಂತೆ. ಅದಕ್ಕಾಗಿ ಕ್ಯಾಶ್ ಹಾಗೂ ಡಿಡಿ ರೂಪದಲ್ಲಿ ಹಣವೂ ರೆಡಿಯಾಗಿತ್ತಂತೆ. ಅಷ್ಟರೊಳಗೆ ಸಕಾಲದಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಚೇರಿಯನ್ನ ಸೀಸ್ ಮಾಡಿದ್ದರಿಂದ ಆ 50 ಕೋಟಿ ರೂಪಾಯಿ ವಂಚನೆಯಿಂದ ಜನ ಬಚಾವಾಗಿದ್ದಾರೆ. ಒಂದು ವೇಳೆ ಈ ದಾಳಿ ಲೇಟ್ ಆಗಿದ್ರೆ ಇನ್ನಷ್ಟು ಜನರ ದುಡ್ಡು ಗುಳುಮಾಗ್ತಿತ್ತು. ಬಂಧನಕ್ಕೂ ಮುನ್ನ ಆಡಿಯೋ 3 ದಿನದ ಡೆಡ್ಲೈನ್ ನಾಟಕ. ಇನ್ನು ತನ್ನ ಕಚೇರಿಯ ಮೇಲೆ ರೇಡ್ ಆಗುತ್ತಿದ್ದಂತೆ ಶಿವಾನಂದ ನೀಲಣ್ಣನವರ್ ಒಂದು ಆಡಿಯೋ ರಿಲೀಸ್ ಮಾಡಿದ್ದ. ನನ್ನ ಮೊಬೈಲ್ ಬಂದಾಗಿದೆ, ನಾನೀಗ ಬಿಗಿ ಸೆಕ್ಯೂರಿಟಿಯಲ್ಲಿದ್ದೇನೆ, ಇನ್ನೂ 2-3 ದಿನಗಳಲ್ಲಿ ಎಂದಿನಂತೆ ಎಲ್ಲವೂ ಸರಿಯಾಗಲಿದೆ, ಯಾರೂ ಕೂಡ ಹೆದರಬೇಡಿ, ಮಹಿಳೆಯರು ಧೈರ್ಯವಾಗಿ ಇರಿ ಅಂತ ಆಡಿಯೋದಲ್ಲಿ ಹೇಳಿದ್ದ. ಇದು ಹೂಡಿಕೆದಾರರು ಪೊಲೀಸ್ ಠಾಣೆ ಮೆಟ್ಟಿಲೇರದಂತೆ ಮತ್ತು ತನ್ನ ವಿರುದ್ಧ ದೂರು ದಾಖಲಾಗದಂತೆ ತಡೆಯಲು ಆಡಿದ ಕೊನೆಯ ನಾಟಕವಾಗಿತ್ತು ಅನ್ನೋ ಅನುಮಾನವಿದೆ. ಆದರೆ ಅಷ್ಟರಲ್ಲೇ ಪೊಲೀಸರು ಈತನ ಹೆಡೆಮುರಿ ಕಟ್ಟಿದರು. ಅನಾಮಧೇಯ ಪತ್ರದಿಂದ ಶಿವಾನಂದನ ಸಾಮ್ರಾಜ್ಯ ಲಾಕ್. ಅಸಲಿಗೆ ಈ ಇಡೀ ಕಾರ್ಯಾಚರಣೆ ಶುರುವಾಗಿದ್ದು ಮೇ 14ರಂದು. ಮೇ 14ನೇ ತಾರೀಖು ಶಿವಾನಂದನ ಕಚೇರಿ ಮತ್ತು ಮನೆಗಳ ಮೇಲೆ ರೇಡ್ ಮಾಡಲಾಗಿತ್ತು. ಆದರೆ ಇಷ್ಟೆಲ್ಲ ರೇಡಿಗೆ ಕಾರಣ ಆಗಿದ್ದು ಅದೊಂದು ಅನಾಮಧೇಯ ಪತ್ರ. ಅನಾಮಧೇಯ ವ್ಯಕ್ತಿಯೊಬ್ಬ ಶಿವಾನಂದ ನೀಲಣ್ಣನವರ ವ್ಯವಹಾರದ ಬಗ್ಗೆ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದ. ಈತನ ವ್ಯವಹಾರದ ಬಗ್ಗೆ ಅಧಿಕಾರಿಗಳಿಗೆ ಅನಾಮಧೇಯ ಪತ್ರವನ್ನು ಬರೆದಿದ್ದ. ಆ ಅನಾಮಧೇಯ ಪತ್ರ ಅಧಿಕಾರಿಗಳಿಗೆ ತಲುಪುತ್ತಿದ್ದಂತೆ ಸಾವಿರಾರು ಕೋಟಿ ವಂಚನೆಯ ವಾಸನೆ ಬಡಿದಿತ್ತು. ಅದರ ತನಿಖೆಗಾಗಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಖಡಕ್ ಸೂಚನೆ ಕೊಟ್ಟಿದ್ದರು. ಅವರ ಆದೇಶದ ಮೇರೆಗೆ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ನೇತೃತ್ವದ ಅಧಿಕಾರಿಗಳ ತಂಡ ಶಿವಬಸವ ನಗರದಲ್ಲಿರುವ ಶಿವಂ ಅಸೋಸಿಯೇಟ್ಸ್ ಕಚೇರಿಯ ಮೇಲೆ ಹಠಾತ್ ದಾಳಿ ನಡೆಸಿತ್ತು. ಕೇವಲ ಕಚೇರಿಯಷ್ಟೇ ಅಲ್ಲ, ಮಾಲೀಕನ ನಿವಾಸ ಹಾಗೂ ಅಪಾರ್ಟ್ಮೆಂಟ್ ಸೇರಿದಂತೆ ಹಲವೆಡೆ ಸಿಆರ್ಪಿಎಫ್ ಭದ್ರತೆಯಲ್ಲಿ ಸತತ 2 ದಿನಗಳ ಕಾಲ ಶೋಧ ನಡೆಸಲಾಗಿತ್ತು. ಈ ರೇಡ್ ಇಡೀ ಬೆಳಗಾವಿಯನ್ನೇ ಬೆಚ್ಚಿ ಬೀಳಿಸಿತ್ತು. 2 ತಿಂಗಳಿಂದ ನಡೆದಿತ್ತು ದಾಳಿಗೆ ಮಾಸ್ಟರ್ ಪ್ಲಾನ್. ಇನ್ನು ಅನಾಮಧೇಯ ಪತ್ರದಿಂದಾಗಿ ಶಿವಂ ಅಸೋಸಿಯೇಟ್ಸ್ನಲ್ಲಿ ಸಾವಿರಾರು ಕೋಟಿಯ ವಂಚನೆಯ ವಾಸನೆ ಬಡಿದಿತ್ತು. ಆದರೆ ನಿಜಕ್ಕೂ ಅಲ್ಲಿ ಅಂಥ ವಂಚನೆ ನಡೀತಿದೆಯಾ ಅನ್ನೋದನ್ನ ಮೊದಲಿಗೆ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರು. 2 ತಿಂಗಳು ಶಿವಾನಂದನ ಸಾಮ್ರಾಜ್ಯವನ್ನ ಇಂಚಿಂಚಾಗಿ ಜಾಲಾಡಿದ್ರು. ಯಾವಾಗ 2 ತಿಂಗಳು ಅಧಿಕಾರಿಗಳು ಸೈಲೆಂಟ್ ಆಗಿದ್ದುಕೊಂಡೇ ಶಿವಾನಂದನ ಜನ್ಮ ಜಾಲಾಡಿದ್ರು, ಆಗ ಅಧಿಕಾರಿಗಳಿಗೂ ಇಲ್ಲೇನೋ ನಡೀತಾ ಇದೆ ಅನ್ನೋ ಅನುಮಾನದ ದಟ್ಟವಾಗಿತ್ತು. ಯಾವಾಗ ವಂಚನೆಯ ಅನುಮಾನ ದಟ್ಟವಾಯಿತು, ಮೇ 14ನೇ ತಾರೀಖು ಏಕಾಏಕಿ ಶಿವಾನಂದ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ್ರು. ಸಿಐಡಿ ಅಧಿಕಾರಿಗಳು ಅಖಾಡಕ್ಕೆ ಬಯಲಾಗಲಿದೆ ಇನ್ನಷ್ಟು ಸತ್ಯಗಳು. ಇನ್ನು ಈ ಪ್ರಕರಣ ಕೇವಲ ಬೆಳಗಾವಿ ಜಿಲ್ಲೆಯೊಂದಕ್ಕೆ ಸೀಮಿತವಾದಂತೆ ಕಾಣ್ತಿಲ್ಲ. ನೆರೆಯ ಜಿಲ್ಲೆಗಳ ಜನರು ಹಾಗೂ ಹೊರ ರಾಜ್ಯದ ಜನರು ಶಿವಾನಂದನ ಸಂಸ್ಥೆಯಲ್ಲಿ ಹಣ ಹೂಡಿಕೆ ಮಾಡಿರೋ ಅಂಶಗಳು ಬೆಳಕಿಗೆ ಬಂದಿವೆ. ಅದು ಅಲ್ಲದೆ 4,500 ಕೋಟಿ ರೂಪಾಯಿಗಳ ಬೃಹತ್ ಆರ್ಥಿಕ ವಂಚನೆಯ ಅನುಮಾನ ಇದೆ. ಹೀಗಾಗಿ ಉನ್ನತ ಮಟ್ಟದ ತನಿಖೆ ಅಗತ್ಯವಿದೆ ಎಂಬುದನ್ನು ಅರಿತಿರುವ ಸರ್ಕಾರ ಈ ಪ್ರಕರಣವನ್ನ ಸಿಐಡಿಗೆ ವಹಿಸಿದೆ. ಸಿಐಡಿ ಅಧಿಕಾರಿಗಳ ಎಂಟ್ರಿಯಿಂದ ಶಿವಾನಂದನ ಬೃಹತ್ ಸಾಮ್ರಾಜ್ಯ ಗಡಗಡ ಅಂತ ನಡುಗ್ತಾ ಇದೆ. ಇನ್ನು ಈ ಹಗರಣದ ವ್ಯಾಪ್ತಿ ಎಷ್ಟಿದೆ ಅಂತ ಕೇಳಿದ್ರೆ ಅಕ್ಷರಶಃ ನೀವು ಬೆಚ್ಚಿ ಬೀಳ್ತೀರಾ. ಕೇವಲ 2-3 ವರ್ಷಗಳ ಅವಧಿಯಲ್ಲಿ 35,000ದಿಂದ 45,000 ಜನರ ಬಳಿ ಬರೋಬ್ಬರಿ 4,500 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತವನ್ನು ಈತ ಸಂಗ್ರಹಿಸಿದ್ದಾನೆ. ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ದೊಡ್ಡ ಆರ್ಥಿಕ ವಂಚನೆಗಳಲ್ಲಿ ಒಂದಾಗಿದೆ ಅಂತಾನೇ ಹೇಳಲಾಗ್ತದೆ. ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರದ ಜನರಿಂದಲೂ ಕೋಟ್ಯಾಂತರ ರೂಪಾಯಿಗಳನ್ನು ಹೂಡಿಕೆ ಮಾಡಿಸಿಕೊಂಡಿದ್ದ ಅಂದ್ರೆ ಈತ ಅದ್ಹೇಗೆ ಜನರನ್ನ ಬ್ರೈನ್ ವಾಶ್ ಮಾಡ್ತಿದ್ದ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ನೀವು ಮತ್ತೊಬ್ಬರಿಗೆ ಸಹಾಯ ಮಾಡ್ತೀರಂದ್ರೆ ನಾವು ರೆಡಿ ಇದ್ದೀವಿ.
ಅದಕ್ಕೊಂದು ಸಿಸ್ಟಮ್ ಹಚ್ಚಿದ್ದೀವಿ. ಶಿವಮ್ ಅಸೋಸಿಯೇಟ್ಸ್ ಅಂತ ಇದೆ, ಶಿವಮ್ ಸೇವಾ ಅಂತ ಇದೆ. ಅದರೊಳಗೆ ಬಂದು ಕೆಲಸ ಮಾಡೋದು. ಏನು ಕೆಲಸ ಮಾಡೋದು? 4 ಮಂದಿಗೆ ಕಮ್ ಅಂತ ತಿನ್ಸೋದು. ಇಲ್ಲಿ ಚಲೋ ಐತಿ, ಇದನ್ನು ತಿನ್ರಿ ಉಣ್ರಿ ಆರಾಮಾಗಿರಿ ಅಂದ್ರೆ ನಿಮ್ಮ ಮನೆ ರೊಕ್ಕ ಬರಕ್ಕೆ ಶುರುವಾಗ್ತದೆ. ಹಣೆಯಲ್ಲಿ ಕುಂಕುಮ, ಕೊರಳಲ್ಲಿ ಕೈನಲ್ಲಿ ರುದ್ರಾಕ್ಷಿ, ದೈವಾಂಶ ಸಂಭೂತ ಎಂದು ನಂಬಿಸ್ತಿದ್ದ ಶಿವಾನಂದ ಹೇಗಿದ್ದ? ಐಸ್ ಕ್ರೀಂ ಮಾರ್ತಿದ್ದವನು 4,500 ಕೋಟಿ ಸಾಮ್ರಾಜ್ಯ ಕಟ್ಟಿದ್ದೇಗೆ? ಶಿವಾನಂದ ನೀಲನವರ್ ಸದ್ಯಕ್ಕೆ ಇಡೀ ಕರ್ನಾಟಕದಲ್ಲಿ ಟ್ರೆಂಡಿಂಗ್ನಲ್ಲಿರೋ ಹೆಸರು. 4,500 ಕೋಟಿ ದುಡ್ಡಿರೋ ವ್ಯಕ್ತಿ, ಇಡೀ ಕರ್ನಾಟಕವನ್ನೇ ಬದಲಿಸ್ತೀನಿ ಅಂತ ಹೇಳ್ತಿರೋ ವ್ಯಕ್ತಿ, 2028ಕ್ಕೆ 224 ಕ್ಷೇತ್ರಗಳನ್ನು ಗೆದ್ದು ಸಿಎಂ ಆಗ್ತೀನಿ ಅಂತ ಅಬ್ಬರಿಸ್ತಿರೋ ವ್ಯಕ್ತಿ. ಇಷ್ಟೊಂದು ಅಬ್ಬರಿಸಿ ಬೊಬ್ಬಿರಿತಾ ಇರೋ ವ್ಯಕ್ತಿ ಶಿವಂ ಸಾಮ್ರಾಜ್ಯ ಅನ್ನೋ ಬೃಹತ್ ಜಾಲ ಸೃಷ್ಟಿಸಿದ್ದೇ ರೋಚಕ. 2028ಕ್ಕೆ ಮುಖ್ಯಮಂತ್ರಿ ಆಗಲೇನು ಹೇಳ್ರಿ? ಚಟ್ಕೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಷ್ಟು ಓಪನ್ ಆಗಿ ಇದನ್ನ ಹೇಳ್ತಾ ಇದ್ದೇನೆ, ನಿಮಗೆ ತಿಳಿತಾ ಇಲ್ವಾ? ನನ್ನ ಹತ್ರ 15,000 ಬಂದೂಕುಗಳಿವೆ, ದುಡ್ಡು ಕೊಳಿತಾ ಇದೆ, ದೊಡ್ಡ ಸಾಮ್ರಾಜ್ಯ ಇದೆ, ಸಿಎಂ ಆಗುವ ತಾಕತ್ತು ಇದೆ ಅಂತ ಅಬ್ಬರಿಸಿ ಬೊಬ್ಬಿರಿಯ ಈತ ಕಡೂರಲ್ಲಿ ಮಾಡಿದ ಭಾಷಣದಿಂದಾಗಿ ವೈರಲ್ ಆಗಿದ್ದ. ಯಾರಿವನು ಇಷ್ಟೊಂದು ಅಗ್ರೆಸಿವ್ ಆಗಿ ಫಿಲ್ಟರ್ ಇಲ್ಲದೆ ಮಾತಾಡ್ತಿದ್ದಾನಲ್ಲ ಅಂತ ಕೆಲವರು ಅಂದ್ಕೊಂಡ್ರೆ, ಮತ್ತೆ ಕೆಲವರು ಇವನ್ಯಾರೋ ವಿಚಿತ್ರ ವ್ಯಕ್ತಿ ಅಂತ ನಕ್ಕು ಸುಮ್ಮನಾಗಿದ್ರು. ಆದ್ರೆ ಆಗಿಂದಾನೇ ಬಿದ್ದಿದ್ದು ನೋಡಿ ಈತನ ಮೇಲೆ ಕಣ್ಣು. ಅವತ್ತು ಕಡೂರಿನ ಭಾಷಣದ ನಂತರ ಅಧಿಕಾರಿಗಳು ಈತನ ಮೇಲೆ ಕಣ್ಣಿಟ್ಟಿದ್ರು. ಅದೇ ಟೈಮಲ್ಲಿ ಒಂದು ಅನಾಮಧೇಯ ಪತ್ರಣ ಬಂತು. ಎಲ್ಲ ಸೇರಿ ಶಿವಾನಂದನ ಸಾಮ್ರಾಜ್ಯದ ಮೇಲೇನೆ ರೇಡ್ ಬಿದ್ದು ಈಗ ಪೊಲೀಸ್ ಕಸ್ಟಡಿ ಸೇರುವಂತಾಗಿದೆ. ಆದರೆ 4,500 ಕೋಟಿಯ ಸಾಮ್ರಾಜ್ಯ ಸೃಷ್ಟಿಸಿದ ಈತ ಒಂದು ಕಾಲದಲ್ಲಿ ಐಸ್ ಕ್ರೀಂ ಮಾರ್ತಿದ್ದ ಅನ್ನೋದೇ ರೋಚಕ ವಿಚಾರ. ಐಸ್ ಕ್ರೀಂ ಮಾರುತ್ತಿದ್ದವನ ಸಾಮ್ರಾಜ್ಯ ಕಟ್ಟಿದ್ದೇ ಆಘಾತಕಾರಿ. ಎಸ್, 4,500 ಕೋಟಿ ಮೌಲ್ಯದ ಬೃಹತ್ ಸಾಮ್ರಾಜ್ಯ ಕಟ್ಟಿರುವ ಈ ಶಿವಾನಂದ ನೀಲನವರ್ ಹಿನ್ನೆಲೆ ಕೆದಕಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತದೆ. ಬೆಳಗಾವಿ ಮೂಲದ ಈತ ಓದಿದ್ದು ಕೇವಲ 10ನೇ ಕ್ಲಾಸ್. ಒಂದು ಕಾಲದಲ್ಲಿ ಬೆಳಗಾವಿಯ ಬೀದಿಗಳಲ್ಲಿ ಸೈಕಲ್ ಮೇಲೆ ಐಸ್ ಕ್ರೀಂ ಮಾರ್ತಿದ್ದ, ಪುಡಿಗಾಸಿಗೂ ಒದ್ದಾಡ್ತಿದ್ದ, ಬೀದಿಗಳಲ್ಲಿ ಅಲಿಯುತ್ತಿದ್ದ. ಹೊಟ್ಟೆಗಿದ್ರೆ ಬಟ್ಟೆಗೆ ಇರ್ತಿರ್ಲಿಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗೆ ಇರ್ತಾ ಇರಲಿಲ್ಲ. ಹಿಂಗಿದ್ದ ಈ ಶಿವಾನಂದ ನೀಲನವರ್ ಈಗ 4,500 ಕೋಟಿ ಮೌಲ್ಯದ ಹಣವನ್ನ ಸಂಗ್ರಹಿಸಿದ್ದಾನೆ. ಅದು ಕೇವಲ 5-6 ವರ್ಷಗಳಲ್ಲಿ ಅನ್ನೋದೇ ಹುಬ್ಬೇರಿಸೋ ವಿಚಾರ. ಎಸ್, ಕೇವಲ 5-6 ವರ್ಷಗಳಲ್ಲಿ ಈ ಶಿವಾನಂದ ನೀಲನವರ್ ಕೋಟ್ಯಾಂತರ ರೂಪಾಯಿಗಳ ಒಡೆಯನಾಗಿ ಬೆಳೆದು ಬಿಟ್ಟಿದ್ದ. ಜನರ ದುರಾಸೆಯನ್ನೇ ಬಂಡವಾಳ ಮಾಡಿಕೊಂಡು ತನ್ನ ವಾಕಚಾತುರ್ಯದಿಂದ 4,500 ಕೋಟಿಯಷ್ಟು ಬೃಹತ್ ಮೊತ್ತವನ್ನು ಸಂಗ್ರಹಿಸಿ ಅಕ್ರಮ ಸಾಮ್ರಾಜ್ಯ ಕಟ್ಟಿದ್ದ. ಇಷ್ಟೊಂದು ದುಡ್ಡು ಮಾಡುವುದಕ್ಕಾಗಿ ಈತ ಹಾಕಿದ್ದ ಪ್ಲಾನ್ಗಳನ್ನು ನೋಡಿದ್ರೆ ನಿಜಕ್ಕೂ ಅಚ್ಚರಿ ಅನ್ನಿಸ್ಬಿಡುತ್ತೆ. ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು, ಹಣ ಬಂದಿದ್ದು ಹೇಗೆ, ಹೋಗಿದ್ದು ಎಲ್ಲಿಗೆ? ಇನ್ನು 4,500 ಕೋಟಿಯಷ್ಟು ಹಣವನ್ನ ಶಿವಾನಂದ ತನ್ನ ಕಚೇರಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಹೀಗಾಗಿ ಆ ಹಣ ಎಲ್ಲಿಗೆ ಹೋಯಿತು ಅನ್ನೋದರ ಮೇಲೇನೆ ಈಗ ಪ್ರಶ್ನೆಗಳು ಹುಟ್ಟಿಕೊಳ್ತಿವೆ. ಅನುಮಾನಗಳ ಪ್ರಕಾರ ಶಿವಾನಂದ ನೀಲನವರ್ ತನಗೆ ಬಂದಿರೋ ಹಣವನ್ನ ಬೇರೆ ಬೇರೆ ಊರುಗಳಲ್ಲಿ ಬೇನಾಮಿ ಹೆಸರಲ್ಲಿ ಜಮೀನು, ಅಪಾರ್ಟ್ಮೆಂಟ್ ಖರೀದಿಸಿರಬಹುದಾ, ಆಸ್ತಿ ಮಾಡಿಟ್ಟಿರಬಹುದಾ ಅನ್ನೋ ಅನುಮಾನಗಳು ಕಾಡತೊಡಗಿವೆ. ಅಷ್ಟೇ ಅಲ್ಲ, ವಿದೇಶಗಳಲ್ಲಿರುವ ಹವಾಲಾ ಖಾತೆಗಳಿಗೆ ವರ್ಗಾವಣೆಯಾಗಿದೆಯಾ ಎಂಬುದರ ಬಗ್ಗೆನೂ ತನಿಖೆ ಚುರುಕುಗೊಳಿಸಲಾಗಿದೆ. ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮಲ್ಲಿ ಅವರು ಅಳವಡಿಸಿಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. 2028ಕ್ಕೆ ನಾನೇ ಸಿಎಂ ವಿಡಿಯೋ ಕ್ಲಿಪ್ನಿಂದ ಶುರುವಾಯಿತು ಪತನ. ಇನ್ನು ಕಡೂರಲ್ಲಿ ನಡೆದಿದ್ದ ಕಾರ್ಯಕ್ರಮದಲ್ಲಿ ಮೈಕ್ ಹಿಡಿದು ಭಾಷಣ ಮಾಡಿದ ಶಿವಾನಂದ ನೀಲನವರ್ ಪ್ರಚೋದನಕಾರಿ ಮತ್ತು ಅತಿರೇಕದ ಭಾಷಣ ಮಾಡಿದ್ದ. 2028ರ ಚುನಾವಣೆಯಲ್ಲಿ ನಾನೇ ರಾಜ್ಯದ ಸಿಎಂ ಆಗ್ತೇನೆ, ಇಡೀ ವಿಶ್ವಕ್ಕೆ ನನ್ನತ್ತ ತಿರುಗಿ ನೋಡುವಂತೆ ಮಾಡುತ್ತೇನೆ ಅಂತ ಬೊಬ್ಬೆ ಹೊಡೆದಿದ್ದ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈತನ ಈ ಉದ್ದಟತನದ ಮಾತುಗಳೇ ಆತನ ಪತನಕ್ಕೆ ಮುನ್ನುಡಿ ಬರೆದವು. ಇದರ ಜೊತೆಗೆ ಶಿವಾನಂದ್ಗೆ ಕಂಟಕವಾಗಿದ್ದು 15,000 ಬಂದೂಕುಗಳ ಡೈಲಾಗ್. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಷ್ಟು ಓಪನ್ ಆಗಿ ಇದನ್ನ ಹೇಳ್ತಾ ಇದ್ದೇನೆ, ನಿಮಗೆ ತಿಳಿತಾ ಇಲ್ವಾ?
ಇನ್ನು ಶಿವಾನಂದನಿಗೆ ಕಂಟಕವಾಗಿ ಕಾಡಿದ್ದು, ನನ್ನ ಬಳಿ 15,000 ಬಂದೂಕುಗಳಿವೆ, ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದೀನಿ ಅನ್ನೋ ಡೈಲಾಗ್. 15,000 ಅಕ್ರಮ ಶಸ್ತ್ರಾಸ್ತ್ರಗಳ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದು ಸಣ್ಣ ವಿಚಾರವಾಗಿರಲಿಲ್ಲ. ಈತನ ಅಹಂಕಾರದ ಮಾತುಗಳು ಮತ್ತು ಅಕ್ರಮ ಹಣದ ಹರಿವಿನ ವಾಸನೆ ಬಡಿತಾ ಇದ್ದಂತೆ ಎಚ್ಚೆತ್ತ ಗುಪ್ತಚರ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲಾಡಳಿತ ತಕ್ಷಣವೇ ಅಖಾಡಕ್ಕಿಳಿದು ಈತನ ಸಾಮ್ರಾಜ್ಯವನ್ನ ಧೂಳಿಪಟ ಮಾಡಿತು. ಈಗ ಆ 15,000 ಬಂದೂಕುಗಳು ಎಲ್ಲಿವೆ ಎಂದು ಪೊಲೀಸರು ಹುಡುಕಾಡುತ್ತಿದ್ದಾರೆ. 20,000 ಜನರ ಸೇರಿಸುವ ಪ್ಲಾನ್ ಮುರಿದು ಬಿದ್ದ ಸ್ವಚ್ಛ ಬೆಳಗಾವಿ ಡ್ರಾಮಾ. ಇನ್ನು ರೇಡ್ಗೂ ಮುನ್ನ ಶಿವಾನಂದ ನಿಲನ್ನವರ್ ತನ್ನ ಬಲ ಪ್ರದರ್ಶನ ಮಾಡಲು ಮತ್ತೊಂದು ದೊಡ್ಡ ಸ್ಕೆಚ್ ಹಾಕಿದ್ದ. ಮೇ 17ರಂದು ಬೆಳಗಾವಿಯಲ್ಲಿ ಸ್ವಚ್ಛ ಬೆಳಗಾವಿ ಎಂಬ ಹೆಸರಿನಲ್ಲಿ ಬೃಹತ್ ಕಾರ್ಯಕ್ರಮ ಒಂದನ್ನು ಆಯೋಜಿಸಿದ್ದ. ಈ ಕಾರ್ಯಕ್ರಮದಲ್ಲಿ ಬರೋಬ್ಬರಿ 20,000 ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡುವ ಉದ್ದೇಶ ಹೊಂದಿದ್ದ. ಆ ಮೂಲಕ ಇನ್ನಷ್ಟು ಹೊಸ ಹೂಡಿಕೆದಾರರನ್ನ ಆಕರ್ಷಿಸಲು ಬಲೆ ಹೆಣೆದಿದ್ದ. ಆದರೆ ಈ ಮೆಗಾ ಡ್ರಾಮಾ ನಡೆಯುವ ಕೇವಲ 3 ದಿನಗಳ ಮುನ್ನವೇ ದಾಳಿ ಮಾಡಿದ ಅಧಿಕಾರಿಗಳು ಈತನ ಅಸಲಿ ಬಣ್ಣ ಬಯಲು ಮಾಡಿ ಆ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದ್ರು. ಈತನ ಸ್ವಚ್ಛ ಡ್ರಾಮಾ ಅಧಿಕಾರಿಗಳ ದಾಳಿಯಿಂದಾಗಿ ಬಟಾಬಯಲಾಗಿತ್ತು. ಬೆಳಗಾವಿಯಲ್ಲಿ ಮಹಾಮೋಸ, ಇಡೀ ರಾಜ್ಯಕ್ಕೆ ಎಚ್ಚರಿಕೆಯ ಗಂಟೆ. ಇನ್ನು ಶಿವಂ ಅಸೋಸಿಯೇಟ್ಸ್ನ ಈ 4,500 ಕೋಟಿ ಹಗರಣ ಕೇವಲ ಬೆಳಗಾವಿಗಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಪಾಠವಾಗಿದೆ. ಅಧಿಕ ಬಡ್ಡಿಯ ಆಸೆಗೆ ಎಂತೆಂಥವರ ಮಾತುಗಳನ್ನು ನಂಬಿ ಹಣ ಹೂಡಿಕೆ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಶಿವಾನಂದ ನಿಲನ್ನವರ ಕಥೆಗೆ ಪ್ರಮುಖ ಸಾಕ್ಷಿಯಾಗಿ ನಿಂತಿದೆ. ಇನ್ನಾದರೂ ಇಂಥವರ ಬಣ್ಣದ ಮಾತುಗಳಿಗೆ ಮರುಳಾಗುವುದನ್ನು ಜನ ನಿಲ್ಲಿಸಬೇಕಿದೆ. ಇಲ್ಲವಾದಲ್ಲಿ ಕಷ್ಟಪಟ್ಟು ದುಡಿದ ಹಣ ಕಂಡವರ ಪಾಲಾಗುವ ಆತಂಕ ಇದೆ.